ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ ರೆಸಿಪಿ ವ್ಲಾಗ್. ಸೊ ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಈ ಒಂದು ಗುಲಾಬ್ ಜಾಮೂನ್ಗೆ ನಾನು ತುಪ್ಪ ಅಥವಾ ಕೇಸರಿ ದಳ ಅಥವಾ ಹಾಲು ಈ ಒಂದು ಯಾವುದೇ ಒಂದು ಪದಾರ್ಥನ ನಾನು ಯೂಸ್ ಮಾಡ್ದಂಗೆ ತುಂಬಾ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟ್ನೇದಾಗಿ ಒಂದು ಬೌಲ್ಗೆ ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಬೇಕಾಗುತ್ತೆ. ಸೊ ಆ ನೀರನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾವುದೇ ಒಂದು ತುಂಬಾ ಎಫರ್ಟ್ ಹಾಕಿ ಕಲಿಸ್ಬೇಕು ಅಂತ ಏನಿಲ್ಲ, ಸಾಫ್ಟಾಗಿ ಸುಮ್ಮನೆ ಕಲಸಿಟ್ರೆ ಸಾಕು. ಸೊ ನಾನಿಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ ನಾನು ಮಿದ್ದಿಲ್ಲ ಏನೂ ಇಲ್ಲ, ಜಸ್ಟ್ ನಾನು ಹಾಗೆ ಕಲಸಿ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊತಾ ಇದ್ದೀನಿ. ನಂತರ ಇಲ್ಲಿ ಪಾಕ ಮಾಡ್ಕೊಳಕ್ಕೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು 1 ಕಪ್ಪು ಸಕ್ಕರೆಗೆ 1 ಕಪ್ಪು ನೀರನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟ್ ನೀರನ್ನ ಹಾಕ್ಕೊಂಡು ನಂತರ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸೊ ಪಾಕ ನಿಮಗೆ ಕಮ್ಮಿ ಬೇಕು ಅಂತ ಅಂದರೆ 1 ಕಪ್ಪು ಸಕ್ಕರೆ ಹಾಕ್ಕೊಂಡ್ರೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ಪಾಕ ಬರಬೇಕು ಅಂಥದ್ದು ಏನೂ ಇಲ್ಲ. ಸೊ ಜಸ್ಟು ನೀರನ್ನ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಪುಡಿನ ಹಾಕ್ಕೊಂಡು ಸೊ ಜಸ್ಟು ಎಳೆಯೂ ಪಾಕ ಬಂದರೆ ಸಾಕು. ಸೊ ಪಾಕ ರೆಡಿ ಆಗುತ್ತೆ. ನೋಡ್ತಾ ಇದ್ರಲ್ಲ, ನಾನು ಪಾಕ ರೆಡಿ ಮಾಡಿ ಎತ್ತಿಟ್ಟೆ. ನಂತರ ಇಲ್ಲಿ ಹಿಟ್ಟನ್ನ ಕಲಸಿಟ್ಟಿದ್ನಲ್ಲ, ಸೊ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಸೊ ಜಸ್ಟ್ ಇದಕ್ಕೆ ನಾವು ತುಂಬ ಎಫರ್ಟ್ ಹಾಕಿ ಒಡೆದೋಗುತ್ತೆ, ತಾಳು ಎಫರ್ಟ್ ಹಾಕಿ ಉಂಡೆ ಮಾಡೋಣ ಅಂತ ಏನಿಲ್ಲ. ಜಸ್ಟ್ ಒಂದು ಸ್ವಲ್ಪ ಎತ್ಕೊಂಡು ನೋಡಿ, ನಾನು ಜಸ್ಟ್ ಹೆಬ್ಬಟ್ಟಲ್ಲಿ ಈ ಥರ ಮಿದ್ದಿ ನಂತರ ಬೌಲ್ ಥರ ನೀಟಾಗಿ ಒಂದು ಕ್ರ್ಯಾಕ್ ಇಲ್ದಂಗೆ ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ಯಾವುದೇ ಒಂದು ಕ್ರ್ಯಾಕ್ ಬಿಡಲ್ಲ. ಸೊ ಪರ್ಫೆಕ್ಟಾಗಿ ಉಂಡೆ ಚೆನ್ನಾಗಿ ಬರುತ್ತೆ. ನಾನು ಹೇಳಿದ್ನಲ್ಲ, ಆವಾಗ ಹಿಟ್ಟು ಕಲಸೋವಾಗ ಯಾವುದೇ ರೀತಿ ಜಾಸ್ತಿ ಎಫರ್ಟ್ ಹಾಕಿ ಮಿದ್ಯಾನ ತಾಳು ಚೆನ್ನಾಗಿ ಬರುತ್ತೆ ಅನ್ನೋ ಥರ ಮಾಡಬೇಡಿ. ಜಸ್ಟ್ ನೀರು ಹಾಕಿ ಕಲಸಿ ಎತ್ತಿಟ್ಟು ನಂತರ ಉಂಡೆ ಮಾಡೋವಾಗ ಜಸ್ಟ್ ಹೆಬ್ಬೆಟ್ಟಲ್ಲಿ ಒಂದ್ಸಲ ಈ ರೀತಿ ಮಾಡಿಕೊಂಡು ಉಂಡೆ ಮಾಡಿಕೊಂಡ್ರೆ ಸೊ ನೈಸಾಗಿ ಚೆನ್ನಾಗಿ ಬರುತ್ತೆ. ನಂತರ ನಾನು ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡು ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಅದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಉಂಡೆಗಳನ್ನೆಲ್ಲ ಬಿಟ್ಟು ಒಂದೊಂದಾಗೇ ಸೊ ಫ್ರೈ ಮಾಡ್ಕೊಳೋಂಥದ್ದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಒಳಗಡೆ ಬೇಯಲ್ಲ. ಸೊ ಗ್ಯಾಸ್ ಫ್ಲೇಮ್ನ ಯಾವತ್ತೇ ಆಗಲಿ ಸಣ್ಣ ಉರಿಲಿ ಇಟ್ಕೊಂಡು ಸೊ ಉಂಡೆಗಳನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಯಾವತ್ತೇ ಆಗಲಿ ಗುಲಾಬ್ ಜಾಮೂನ್ ಮಾಡೋವಾಗ ಜಾಸ್ತಿ ಉರಿ ಕೊಟ್ಕೊಂಡು ಸೊ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಸಣ್ಣ ಉರಿಲಿ ಆದಷ್ಟು ಫ್ರೈ ಮಾಡಿ, ತುಂಬಾ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಆ್ಯಂಡ್ ಮೇಲೆಲ್ಲ ಬ್ಲ್ಯಾಕ್ ಬೇಗ ಸೀದೋಗೋದು ಈ ಥರ ಆಗಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ನಾವೇನು ಉಂಡೆ ಮಾಡಿ ಫ್ರೈ ಮಾಡ್ತಿದ್ದೀವೋ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು ಎಲ್ಲನೂ ಸಹ ಒಂದೇ ಸಲ ಫ್ರೈ ಮಾಡಿಕೊಂಡು ನಂತರ ಪಾಕದೊಳಗೆ ಹಾಕ್ಕೊಂಡೆ. ಪಾಕನ ತುಂಬ ಬಿಸಿ ಇದ್ದಾಗ ಹಾಕೋಕ್ಕೆ ಹೋಗಬೇಡಿ, ಜಸ್ಟ್ ಉಗುರು ಬೆಚ್ಚ ಥರ ಇರುತ್ತೆ ಆವಾಗ ಪಾಕದಲ್ಲಿ ಹಾಕ್ಕೊಂಡು 1-2 ಅವರ್ಸ್ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಸೊ ಗುಲಾಬ್ ಜಾಮೂನ್ ರೆಡಿಯಾಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ನ ಮಾಡ್ಬೋದು ಅಂತ. ಸೊ ಯಾವುದೇ ಒಂದು ಹಾಲು, ಕೇಸರಿ ದಳ ಮತ್ತು ತುಪ್ಪ ಇದೇನೂ ಬೇಡ, ತುಂಬಾ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಪೌಡ್ರ್ ತೊಗೊಂಬನ್ನಿ. ಸೊ ಸಕ್ಕರೆ ಏಲಕ್ಕಿ ಪೌಡ್ರ್ ಇದ್ದರೆ ಸಾಕು, ಗುಲಾಬ್ ಜಾಮೂನ್ ರೆಡಿಯಾಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇನ್ನವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.